ಬಾಹ್ಯಾಕಾಶ ಲೋಕದಲ್ಲಿ ಭಾರತದ ಕೀರ್ತಿ ಪತಾಕೆ ಹಾರಿಸಿದ ಅಪ್ರತಿಮ ವಿಜ್ಞಾನಿ ಇಸ್ರೋ ಮಾಜಿ ಅಧ್ಯಕ್ಷ ಎಎಸ್ ಕಿರಣ್ ಕುಮಾರ್ ಅವರು ಫ್ರೀಡಂ ಟಿವಿ ಕಚೇರಿಗೆ ವಿಶೇಷ ಭೇಟಿ ನೀಡಿದ್ದರು. ಫ್ರೀಡಂ ಟಿವಿಯ ಪ್ರಧಾನ ಸಂಪಾದಕರು ಹಾಗೂ ಎಂಡಿ ಎಲ್ಎಂ ನಾಗರಾಜ್ ಮತ್ತು ಸಿಇಒ ಧನರಾಜ್ ಅವರು ವಿಜ್ಞಾನ ಲೋಕದ ಈ ಮಹಾನ್ ಸಾಧಕನನ್ನ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಫ್ರೀಡಂ ಟಿವಿ ಮ್ಯಾನೇಜ್ಮೆಂಟ್ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗದ ಸಮ್ಮುಖದಲ್ಲಿ ಕಿರಣ್ ಕುಮಾರ್ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಅನಂತರ ಮಾತನಾಡಿದ ಎಎಸ್ ಕಿರಣ್ ಕುಮಾರ್ ಅವರು ಫ್ರೀಡಂ ಟಿವಿಯ ಕಾರ್ಯವೈಖರಿ, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಗುಣಮಟ್ಟದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಕೇವಲ ಸುದ್ದಿಯಲ್ಲ, ಸತ್ಯ ಮಾಹಿತಿಯನ್ನ ಜನರಿಗೆ ತಲುಪಿಸುವುದು ಮಾಧ್ಯಮದ ಧರ್ಮ ಎಂದು ಪ್ರತಿಪಾದಿಸಿದ ಅವರು ಫ್ರೀಡಂ ಟಿವಿ ಸದಾ ಜನಸಾಮಾನ್ಯರ ಪರವಾಗಿ ನಿಲ್ಲಲಿ ಮತ್ತು ಸಮಾಜಕ್ಕೆ ದಾರಿದೀಪವಾಗಲಿ ಎಂದು ಮನದುಂಬಿ ಹಾರೈಸಿದರು. ಇನ್ನು ಇಸ್ರೋದಂತಹ ಪ್ರತಿಷ್ಠಿತ ಸಂಸ್ಥೆಯನ್ನ ಮುನ್ನಡೆಸಿದ ಮಹಾನ್ ಚೇತನದ ಈ ಭೇಟಿ ಮತ್ತು ಹಾರೈಕೆ ಫ್ರೀಡಂ ಟಿವಿ ತಂಡಕ್ಕೆ ಹೊಸ ಚೈತನ್ಯ ತುಂಬಿದೆ. ಇನ್ನು ಇಸ್ರೋದಲ್ಲಿ ಮಹಾನ್ ಸಾಧನೆಗೈದ ಈ ಅತಿಥಿಯನ್ನ ಬರಮಾಡಿಕೊಂಡ ಫ್ರೀಡಂ ಟಿವಿಯ ತಂಡ ಸಂತೋಷವನ್ನು ವ್ಯಕ್ತಪಡಿಸಿತು. ಫ್ರೀಡಂ ಟಿವಿ ಅಂಗಳದಲ್ಲಿ ಇಸ್ರೋ ಮಾಜಿ ಸಾರಥಿ, ಫ್ರೀಡಂ ಟಿವಿಯ ಸಿಬ್ಬಂದಿಗಳು ವಿಜೃಂಭಣೆಯಿಂದ ಬರಮಾಡಿಕೊಂಡರು. ಫ್ರೀಡಂ ಟಿವಿ ಕಚೇರಿಗೆ ಎಎಸ್ ಕಿರಣ್ ಕುಮಾರ್ ಭೇಟಿ ನೀಡಿದ್ರು. ಜೊತೆಗೆ ಫ್ರೀಡಂ ಟಿವಿ ಅತ್ಯಾಧುನಿಕವಾದ ಸ್ಟುಡಿಯೋ ಜೊತೆಗೆ ಸುದ್ದಿವಾಹಿನಿಯ ಎಲ್ಲ ವಿಭಾಗವನ್ನು ಗಮನಿಸಿ ವಿಜ್ಞಾನ ಲೋಕದಲ್ಲಿ ಅಪ್ರತಿಮ ಸಾಧನೆಗೈದಂತಹ ಅತಿಥಿಯನ್ನ ಬರಮಾಡಿಕೊಂಡ ಫ್ರೀಡಂ ಟಿವಿಯು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿತು. ಬಾಹ್ಯಾಕಾಶದ ಮಹಾನ್ ನಾಯಕ ಜೊತೆಗೆ ಬಾಹ್ಯಾಕಾಶದಲ್ಲಿ ದೈತ್ಯ ಸಾಧನೆಗೈದ ಅತಿಥಿಯನ್ನು ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಲ್ಲದೆ ಅವರಿಗೆ ಶಾಲು ಹೊದಿಸಿ ಗೌರವಿಸಲಾಯಿತು. ಜೊತೆಗೆ ಫ್ರೀಡಂ ಟಿವಿಯ ಎಲ್ಲ ಮ್ಯಾನೇಜ್ಮೆಂಟ್, ಎಲ್ಲ ಸಿಬ್ಬಂದಿ ವರ್ಗವೂ ಕೂಡ ಅವರನ್ನು ಆದರವಾಗಿ ಸ್ವಾಗತ ಮಾಡಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.